Hello everyone, welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ ಅಧ್ಯಾಯದ 32ನೇ ಪ್ರಶ್ನೆಯನ್ನ ಗಮನಿಸಿ. ಸಮಾಂತರ ಚತುರ್ಭುಜದ ಒಂದು ಕೋನವು 60 ಡಿಗ್ರಿ, ಹಾಗಾದರೆ ಅದರ ಅಭಿಮುಖ ಕೋನ ಮತ್ತು ಪಾರ್ಶ್ವ ಕೋನದ ಅಳತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಅದರ ಅಭಿಮುಖ ಕೋನಗಳು ಕೂಡ 60 ಡಿಗ್ರಿನೇ ಆಗಿರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಒಂದು ಕೋನ ಎ 60 ಡಿಗ್ರಿ ಆಗಿದ್ರೆ ಅದರ ಅಭಿಮುಖ ಕೋನ ಸಿ ಕೂಡ 60 ಡಿಗ್ರಿನೇ ಆಗಿರತ್ತೆ ಅಂತ ಆಯ್ತು. ಸೊ ಸಮಾಂತರ ಚತುರ್ಭುಜ ಪಾರ್ಶ್ವ ಕೋನಗಳ ಮೊತ್ತ ಏನಿರತ್ತೆ 180 ಡಿಗ್ರಿ ಆಗಿರತ್ತೆ. ಸೊ ಹಾಗಾಗಿ ಇಲ್ಲಿ ಎ ಕೋನ ಎ ಪ್ಲಸ್ ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟು ಹೇಳಿ 180 ಡಿಗ್ರಿ ಆಗಿರತ್ತೆ. ಸೊ ಕೋನ ಎ 60 ಡಿಗ್ರಿ ಆಗಿದ್ರೆ ಕೋನ ಬಿ ಏನಾಗತ್ತೆ ಹೇಳಿ 180 ಡಿಗ್ರಿ ಮೈನಸ್ 60 ಡಿಗ್ರಿ ಅಂದ್ರೆ ಎಷ್ಟಾಯ್ತು 120 ಡಿಗ್ರಿ ಆಗತ್ತೆ. ಸೊ ಹಾಗಾದ್ರೆ ಕೋನ ಬಿ ಎಷ್ಟಾಯ್ತು ಹೇಳಿ 120 ಡಿಗ್ರಿ. ಸೊ ಇದರ ಅಭಿಮುಖ ಕೋನ ಡಿ, ಸೊ ಇದು ಕೂಡ 120 ಡಿಗ್ರಿ ಆಗಿರತ್ತೆ. ಸೊ ಹಾಗಾದ್ರೆ ಇಲ್ಲಿ ಅದರ ಅಭಿಮುಖ ಕೋನ ಮತ್ತು ಪಾರ್ಶ್ವ ಕೋನದ ಅಳತೆಗಳು. ಓಕೆ, ಸೊ ಇಲ್ಲಿ 60 ಡಿಗ್ರಿ ಎ, ಅದರ ಅಭಿಮುಖ ಕೋನ ಸಿ 60 ಡಿಗ್ರಿ, ಅದೇ ರೀತಿ ಪಾರ್ಶ್ವ ಕೋನ ಬಿ ಎಷ್ಟು 120 ಡಿಗ್ರಿ ಆಗಿರತ್ತೆ. ಅದೇ ರೀತಿ ಎಗೆ ಪಾರ್ಶ್ವ ಕೋನ ಡಿ ಆಯ್ತು, ಸೊ ಇದು ಕೂಡ 120 ಡಿಗ್ರಿ ಆಗಿರತ್ತೆ. ಥ್ಯಾಂಕ್ ಯು.